ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮಾಲ್ ಮೀಶೋ ಹೌಲ್ ಮಾಡ್ತಾಯಿದ್ದೀನಿ. ಹೇಗಿದೆ ನೋಡ್ಕೊಂಡು ಬರೋಣ. ಇಲ್ಲಿ ಇಲ್ಲೊಂದು ಪಾರ್ಸೆಲ್ ತೊಗೊಂಡಿದ್ದೀನಿ. ಇದು ಬಂದು ಮೆಜರಿಂಗ್ ಕಪ್ಪು ಮತ್ತು ಪ್ಯಾಕೆಟ್ ಓಪನ್ ಮಾಡೋದು ಹಾಕ್ತಲ್ಲ ಕ್ಲಿಪ್ಪು, ಅದು ಕಾಂಬೋ ಆಫರಲ್ಲಿತ್ತು. 129 ರುಪೀಸು. ನನಗಿದು 119ಗೆ ಸಿಕ್ತು. ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಒಳ್ಳೆ ಕ್ವಾಲಿಟಿ ಇದೆ. ಇದರಲ್ಲಿ ಟೀ ಸ್ಪೂನಿಂದ ಹಿಡಿದು ಫುಲ್ಲು ಒಂದು ಕಪ್ ಅಳತೆವರೆಗೂ ಸಿಗುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಈ ಕ್ಲಿಪ್ಪು ಕೂಡ ಅಷ್ಟೇ ನನಗೆ ಕಾಂಬೋ ಆಫರಲ್ಲಿ ಸಿಕ್ಕಿದೆ ಇದು. ಸೊ ಇದು ಕೂಡ ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಕ್ಲಿಪ್ಪು ಕ್ಲೀನಾಗಿ ಲಾಕ್ ಕೂಡ ಆಗುತ್ತೆ. ಸೊ ನಾನು ಇದನ್ನೇ 5 ಪ್ಯಾಕೆಟ್ ಹಾಕಿ ತೋರಿಸ್ತೀನಿ ನೋಡಿ. ಹಾಕಿದ್ಮೇಲೆ ಕ್ಲೀನಾಗಿ ಲಾಕ್ ಆಗಿಬಿಡುತ್ತೆ. ತೆಗೆದ್ರೆ ಓಪನ್ ಆಗಲಿಲ್ಲ, ಗಟ್ಟಿಗಿತ್ತು. ಹಾಗೆ ಇವಾಗ ನೆಕ್ಸ್ಟ್ ಪಾರ್ಸಲ್ ಬಂದು ಒಂದು ಬ್ಲೌಸ್ ಪೀಸ್ ಆರ್ಡ್ರ್ ಮಾಡಿದ್ದೆ, ಮೆರೂನ್ ಕಲರು ಗ್ರೀನ್. ಸೈಡಲ್ಲಿ ಪಿಕ್ಚರ್ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ. ಅದು ಪ್ರೈಸ್ ಕೂಡ ಅಲ್ಲೇ ಇರುತ್ತೆ. 10-20 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ನಾನು ತೊಗೊಂಡಾಗ ಸ್ವಲ್ಪ ಕಮ್ಮಿ ಇತ್ತು, ಆಗದಾಗ ಸ್ವಲ್ಪ ಇದಾಗ್ಬೋದು. ಇದಂತೂ ತುಂಬ ಚೆನ್ನಾಗಿತ್ತು. ಎಂಬ್ರಾಯ್ಡಿಂಗ್ ಮಾತ್ರ ಇದು ಮಿಷಿನ್ ವರ್ಕ್ ಮಾಡಿದ್ದಾರೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ವರ್ತ್ ಇಟ್ ಅನಿಸ್ತು ನನಗೆ. 300 ಪೇ ಮಾಡಿದ್ದು ನೋಡಿ. ಇದು ಬ್ಯಾಕ್ ಸೈಡು ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಬ್ಯಾಕು ಮತ್ತು ನೆಕ್ ಹತ್ರ ಬರೆದಿದ್ದು ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಹಾಗೆ ಇನ್ನೊಂದು ಪಿಂಕ್ ಕಲರ್ ಬ್ಲೌಸ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆದರೆ ಕ್ಲಾತ್ ಮೆಟೀರಿಯಲ್ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಪಿಂಕ್ ಬ್ಲೌಸು, ಇದಕ್ಕೆ ಸಿಲ್ವರ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ಕೂಡ. ಕ್ಲಾತ್ ಬಿಟ್ಟು ಇನ್ಕಿದೆಲ್ಲ ವರ್ಕ್ ಏನಿದೆ ವರ್ತ್ ಇಟ್ ಅನಿಸ್ತು ನನಗೆ. ಆರಾಮಾಗಿ ಕೊಟ್ಟು ನಾನು ತೊಗೊಳ್ಬೋದು. ಹಾಗೆ ನೆಕ್ಸ್ಟ್ ಪಾರ್ಸಲ್ ಬಂದು ನಾನು ವುಡನ್ ಸ್ಪ್ಯಾಚುಲರ್ಸ್ನ ಆರ್ಡ್ರ್ ಮಾಡಿದ್ದೆ. ಈಗ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಇದು ಬಳಸ್ತಾರಲ್ಲ, ನನಗೂ ತುಂಬಾ ಇಷ್ಟ ಆಯಿತು ತೊಗೊಳ್ಬೇಕು ಅಂತ. ತುಂಬ ನಾವು ಕಾಟಲ್ಲಿ ಹಾಕಿ ಬಿಟ್ಟು ತೊಗೊಂಡಿರಲಿಲ್ಲ, ಇವಾಗೆಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಇದು ಕ್ವಾಲಿಟಿ ಕೂಡ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ಔಟ್ಸೈಡನ್ನು ತೊಗೊತೀವಿ ಅಂದರೆ ಆಲ್ಮೋಸ್ಟ್ ಒಂದು 30 to 40 ರುಪೀಸ್ ಇರುತ್ತೆ ಸಿಂಗಲ್ ಪೀಸಸ್ಸು. ನನಗಿಲ್ಲಿ 7 ಪೀಸಸ್ ಸಿಕ್ಕಿದೆ 120 ರುಪೀಸ್ಗೆ. ಒಳ್ಳೆ ಕ್ವಾಲಿಟಿ ಇದೆ, ತೊಗೋಬಾರ್ದು, ವರ್ತ್ ಇಟ್ ಅಂತ ಹೇಳ್ಬೋದು ಈ ಪ್ರೈಸಲ್ಲಿ. ನಮಗೆ ಇದು ಆಫರ್ ಇದ್ದಾಗ ನೀವೇನೋ ತೊಗೊಳ್ಬೇಕಂದ್ರೆ ಆಫರ್ ಇದ್ದಾಗ ನೋಡಿ ಮೀಶೋದಲ್ಲಿ ತೊಗೊಳ್ಳಿ. ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಚೆನ್ನಾಗಿ ಬರುತ್ತೆ, ಕೆಲವೊಂದು ಚೆನ್ನಾಗಿ ಬರಲ್ಲ. ನನಗೆ ತರಿಸಿರೋ ಐಟಮ್ಗಳಲ್ಲೂ ಒಂದು ಐಟಮ್ ಹಂಗೆ ಆಗಿದೆ. ನಾನು ಹೇಳ್ತೀನಿ ಯಾವುದು ಅಂತ. ಸೊ ಇವಾಗ ನೆಕ್ಸ್ಟ್ ಐಟಮ್ ಬಂದು ನಾನಿಲ್ಲಿ ಪಾಟ್ಸ್ ಆರ್ಡ್ರ್ ಮಾಡಿದ್ದೆ. ಹೇಗೆ ಬರುತ್ತೋ ಅಂತ ಅಂದ್ಕೊಂಡೆ. ಇಟ್ಸ್ ಓಕೆ, ಇದು ತುಂಬಾ ಚೆನ್ನಾಗೇ ಬಂದಿದೆ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ, ಬಟ್ ಚೆನ್ನಾಗಿದೆ, ಓಕೆ, ಆರಾಮಾಗಿ ಯೂಸ್ ಮಾಡ್ಬೋದು. 5 ಪೀಸಸ್ದು ಕಾಂಬೋ ಆಫಲ್ಲಿ ಮಾಡಿದ್ದೆ ನಾನು. ಪ್ಲಾಸ್ಟಿಕ್ದು ಪ್ಲೇಟ್ ಏನಿದೆ ಇದು ಅದ್ರ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಲೋಕಲ್ ಕ್ವಾಲಿಟಿನೇ. ಬಟ್ ಇದ್ರದ್ದು ಏನಿದೆ ಇದು ಓಕೆ ಇತ್ತು, ಸ್ವಲ್ಪ ಗಟ್ಟಿಗಿತ್ತು. ಅಷ್ಟು ತುಂಬ ತೆಳು ಅಂತ ಏನಿಲ್ಲ, ಸ್ವಲ್ಪ ಗಟ್ಟಿಗಿತ್ತು, ಚೆನ್ನಾಗಿತ್ತು. ಇದೆಲ್ಲ ಮ್ಯಾಚಿಂಗ್ ಕಲರ್ಸ್ ನೀವು ಆಲ್ಮೋಸ್ಟ್ ನೋಡಿರ್ತೀರ ಮೀಶೋದಲ್ಲಿ. ತುಂಬ ಜನ ಕೂಡ ತೊಗೊಂಡಿದ್ದಾರೆ ಕೂಡ. ಸೊ ಇಲ್ಲಿ 5 ಪೀಸಸ್ ಸಿಕ್ಕಿದೆ. ಹಾಗೆ 5 ಪೀಸ್ ಪ್ಲೇಟ್ಸ್ ಕೂಡ ಸಿಕ್ಕಿದೆ. ಇದು ಬಂದು 7 ಇಂಚಸ್ದು ಅಂತ ಆರ್ಡ್ರ್ ಮಾಡಿದೆ, ಬಟ್ ಇದು ಫ್ರೀ ಸೈಜ್ ಬಂದಿದೆ ನನಗೆ. ಇವಾಗ ನೆಕ್ಸ್ಟ್ ಐಟಮ್ ಇದು ಬಂದು ಸೆರಾಮಿಕ್ ಜಾರು. ಇದು ನಾವು ಸಾಲ್ಟ್ ಎಲ್ಲ ಹಾಕ್ಕೊಳ್ತೀವಲ್ಲ, ಅದಕ್ಕೋಸ್ಕರ. ಇದು ಕೂಡ ತುಂಬ ದಿವಸ ತೊಗೊಳ್ಬೇಕು ಅಂದರೆ ಎಲ್ಲರೂ ಹೇಳ್ತಾರಲ್ಲ, ತುಂಬ ಜನ ಹೇಳ್ತಾರೆ ಸೆರಾಮಿಕ್ ಸೆರಾಮಿಕ್ ಜಾರಲ್ಲಿ ಉಪ್ಪಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ. ಸೊ ನಾನು ತುಂಬ ದಿವಸ ತೊಗೊಳ್ಬೇಕು ಅನ್ಕೋತಿದ್ದೆ. ಲೋಕಲಲ್ಲೂ ಕೂಡ ನಾನು ಚೆಕ್ ಮಾಡಿದ್ದೆ ಪ್ರೈಸು. ಇದು ಬಂದು ಪ್ರೈಸ್ ಜಾಸ್ತಿನೇ ಇದೆ. ನಾನು ಲೋಕಲಲ್ಲೇ 280 290 ಹತ್ರ ನೋಡಿದ್ದೆ. 1 ಲೀಟ್ರ್ 1 ml 100 ml 1000 ml ಅಂದರೆ 1 kgದು. ಸೊ ನನಗೆ ಇಲ್ಲಿ ತುಂಬ ಕಮ್ಮಿಗೆ ಸಿಕ್ತು. ಆ್ಯಕ್ಚುಲಿ ಇದು 399 ತೋರಿಸ್ತದೆ, ಬಟ್ ನನಗಿಲ್ಲಿ 350ಗೆ ಸಿಕ್ತು. ಇದು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತಲ್ಲ, ಆ ಥರದಲ್ಲಿ ಸಿಕ್ತು. ಇದ್ರ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪ್ಯಾಕಿಂಗ್ ಮಾಡಿದ್ರು. ನಾನು ಮೀಶೋದಲ್ಲೂ ಈ ಥರ ಒಳ್ಳೆ ಪ್ಯಾಕಿಂಗ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದೆ, ಒಡೆದಿದೆ, ಹಂಗಿದೆ ಹಿಂಗೆ ಅಂತೆಲ್ಲ ಬಂದಿತ್ತು. ಬಟ್ ನನಗಂತೂ ತುಂಬ ಚೆನ್ನಾಗೇ ರಿಸೀವ್ ಆಯಿತು. ತುಂಬಾ ಚೆನ್ನಾಗಿದೆ ಕೂಡ ಕ್ವಾಲಿಟಿ. ಸೊ ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ತುಂಬಾ ಚೆನ್ನಾಗಿದೆ. ನನ್ನ ಕೈಯೆಲ್ಲ ನೀಟಾಗಿ ಹೋಗುತ್ತಾ ಅಂತ ನೋಡೋಕ್ಕೆ ಹಾಕಿ ನೋಡಿದೆ. ಯಾಕೆಂದರೆ ಸಾಲ್ಟ್ ಎಲ್ಲ ಕೈನ ಜಾಸ್ತಿ ಹಾಕ್ತೀನಲ್ಲ, ನನಗೆ ಅಭ್ಯಾಸ ಅದೇ ಥರ ಇರೋದು, ಅದಕ್ಕೋಸ್ಕರ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇವಾಗ ಇಲ್ಲಿ ಬಂದು ನೆಕ್ಸ್ಟ್ ಪ್ರಾಡಕ್ಟು ನಾನು ಹೇಳಿದ್ನಲ್ಲ ಮೀಶೋದಲ್ಲಿ ಕೆಲವೊಂದು ಸತಿ ಹಿಂಗೋ ಆಗುತ್ತೆ ಅಂತ, ಅದೇ ಈ ಪ್ರಾಡಕ್ಟು. ನಾನು ಇಲ್ಲಿ ಪ್ಯಾಕ್ ಆಫ್ 2 ಮಾಡಿದ್ದೆ. ಇದು ಬಂದು ಇಂಡೋರಲ್ಲಿ ಪ್ಲ್ಯಾಂಟ್ಸ್ ಇಡೋ ಅಂಥದ್ದು ಪಾಟ್. ಇದು ಪಾಟ್ ಥರನೇ, ಬಟ್ ಇದು ಥ್ರೆಡ್ ವರ್ಕ್ ಆಗಿರುತ್ತೆ.
ದಾರದಿಂದ ಮಾಡಿರ್ತಾರೆ ಅಂತಾರಲ್ಲ ಆ ಥರದ್ದಿದ್ದು ಪಾಟು ತುಂಬಾ ಚೆನ್ನಾಗಿದೆ ನೋಡಿ. ಸೈಡಲ್ಲಿ ಪಿಕ್ ಹಾಕ್ತೀನಿ. ಅದರಲ್ಲಿ ಪ್ಯಾಕ್ ಆಫ್ 2 ಅಂತಲೇ ಕೊಟ್ಟಿದ್ದಿದ್ದು, ಬಟ್ ನನಗೆ ಸಿಂಗಲ್ ಪೀಸ್ ರಿಸೀವ್ ಆಗಿತ್ತು. ಬಟ್ ಇದು ಕ್ವಾಲಿಟಿ ಮಾತ್ರ A1 ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಆದರೆ ನಾನು ರಿಟರ್ನ್ಗೆ ಹಾಕಿಬಿಟ್ಟೆ, ಎಕ್ಸ್ಚೇಂಜ್ ಆಫರ್ ಇರಲಿಲ್ಲ, ರಿಟರ್ನ್ಗೆ ಹಾಕಿದೆ. ಸೊ ಇಲ್ಲಿ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದೊಂದು ಟಾಪು, ಜೀನ್ಸ್ ಟಾಪು. ಇದು ಕೂಡ ಥ್ರೆಡ್ ವರ್ಕಿಂಗ್ ಆಗಿದೆ ಟಾಪ್ ಮೇಲೆ. ಇದು ನೋಡಿ ಓಪನ್ ಮಾಡಿದ ತಕ್ಷಣ ನಾನು ಈ ಸೈಜ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ತುಂಬ ಸಲ ಹಂಗಾಗಿದೆ. ಸೊ ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ತುಂಬಾ ಚೆನ್ನಾಗಿದೆ ಕೂಡ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಪ್ರೈಸಲ್ಲಿ ಈ ಟಾಪು ವರ್ತ್ ಇಟ್ ಅಂತಲೇ ಹೇಳ್ಬೋದು. ಇದು ಫುಲ್ಲು ನೋಡಿ ಏನು ಡಿಸೈನ್ ಇದೆ, ವರ್ಕ್ ಇದೆ, ಇದೆಲ್ಲ ಥ್ರೆಡ್ ವರ್ಕ್. ಇದು ಕ್ಲೀನಾಗಿ ವರ್ಕ್ ಆಗಿತ್ತು. ಸ್ಲೀವ್ಸ್ ಮೇಲೆ ಕೂಡ ವರ್ಕ್ ಇದೆ. ಇದು ತುಂಬಾ ಚೆನ್ನಾಗಿತ್ತು, ಕರೆಕ್ಟಾಗಿ ಫಿಟ್ಟಿಂಗಲ್ಲಿ ನನಗೆ ಸಿಕ್ಕಿತ್ತು. ಆದರೆ ನೀವು ಯಾವಾಗಲೂ ಏನೇ ಆರ್ಡ್ರ್ ಮಾಡಬೇಕು ಅಂದರೆ ಒಂದು ಸೈಜ್ ಎಕ್ಸ್ಟ್ರಾನೇ ಆರ್ಡ್ರ್ ಮಾಡಿ. ನನಗಿಲ್ಲಿ XL ಆಗುತ್ತೆ, ನಾನು XXL ಮಾಡಿದ್ದೆ. ಸೊ ಆದ್ರೂ ಅದು ನನಗೆ ಕರೆಕ್ಟಾಗಿ ಫಿಟ್ಟಿಂಗಲ್ಲಿ ಕೂತ್ಕೊಳ್ತು, ತುಂಬಾ ಚೆನ್ನಾಗಿದೆ. ಜೀನ್ಸ್ ಮೇಲೆ ಅಥವಾ ಜಗ್ಗಿನ್ಸ್ ಮೇಲೆಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟು ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.